ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೋಡಿ ನಮ್ಮ ಊರಲ್ಲಿ ಹೇಗೆ ಮಳೆ ಬರ್ತಾ ಇದೆ ಅಂತ. ಮಳೆ ಫುಲ್ಲು ಮೋಡಾಗಿದೆ. ವಾತಾವರಣವೆಲ್ಲ ಕೂಲ್ ಇದೆ. ಇವಾಗ ಮಳೆ ಬಂದು ಕೂಲ್ ಇದೆ. ಹಾಗೆ ನಾನು ಇವತ್ತು ಅಡುಗೆಯಲ್ಲಿ ರೈಸ್ ಬಾಲ್ ಮತ್ತು ಕೋಳಿ ಸಾಂಬಾರು ಮಾಡಬೇಕಂತಿದ್ದೇನೆ. ಬನ್ನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಹಿಟ್ಟು ಎಲ್ಲ ಹದ ಮಾಡಿ ಆಗಿದೆ. ಈಗ ರೈಸ್ ಬಾಲ್ ಮಾಡ್ತಾಯಿದ್ದೀನಿ ನೋಡಿ. ಇದು ಸೊಸೈಟಿ ಅಕ್ಕಿಯಿಂದ ಮಾಡೋದು. ಒಂದೊಂದು ಸಲ ಅಕ್ಕಿ ಅಷ್ಟು ಚೆನ್ನಾಗಿರಲ್ಲ. ಇದು ಒಳ್ಳೆಯದಿದೆ ಅಕ್ಕಿ. ಕುಚ್ಚಲಕ್ಕಿಯಿಂದ ಮಾಡೋದು ಇದು. ನಾನು ಒಲೆಯಲ್ಲಿ ಮಾಡ್ತಾಯಿದ್ದೇನೆ, ಹಾಗಾಗಿ ಇಲ್ಲಿ ಕಟ್ಟಿಗೆ ಎಲ್ಲ ಕಾಣಿಸ್ತಾ ಉಂಟು. ಕೈಗೆ ಸ್ವಲ್ಪ ಹಿಡ್ಕೊಂಡ್ರೆ ಈ ಥರ ನೀರಲ್ಲಿ ಕೈ ಮುಳುಗಿಸಿದರೆ ಸರಿ ಆಗ್ತದೆ, ಮತ್ತು ಹಿಡಿಯಲ್ಲ. ರೌಂಡ್ ಬರ್ತದೆ ಮತ್ತೆ ನೋಡಿ. ಇವತ್ತು ಬೆಳಗಿನಿಂದಲೇ ಮಳೆ, ಇವಾಗ ಸ್ವಲ್ಪ ಕಡಿಮೆ ಆಯಿತು. ಸೊಸೈಟಿ ಅಕ್ಕಿಯಲ್ಲಿ ಇದು ಮಳೆ, ಗಾಳಿ. ಈ ಸಲ ಶಾವಿಗೆ ಕೂಡ ಗಾಳಿ ಸ್ವಲ್ಪ ಜಾಸ್ತಿ ಚೆಂದ ಆಗ್ತದೆ. ಅದು ಅಂದರೆ ಬಿಸಿ ಇರುವಾಗಲೇ ಮಾಡಬೇಕು, ಹಾಗಿದ್ರೆ ಒಳ್ಳೆಯದಾಗ್ತದೆ. ಒಂದೊಂದು ಸಲದ ಅಕ್ಕಿ ಚೆನ್ನಾಗಿರ್ತದೆ, ಒಂದೊಂದು ಸಲದ ಅಷ್ಟು ಚೆನ್ನಾಗಿರಲ್ಲ. ಇದು ಕೈಗೆಲ್ಲ ಅಂಟ್ತದೆ. ಕೆಲವರು ಇದು ಎಣ್ಣೆ ಹಾಕ್ತಾರೆ, ನಾನು ಎಣ್ಣೆ ಹಾಕಲ್ಲ. ನನಗೆ ಅದು ಇಷ್ಟ ಆಗಲ್ಲ ಎಣ್ಣೆ ಎಲ್ಲ ಹಾಕಿದರೆ, ಅದಕ್ಕೆ ನಾನು ಎಣ್ಣೆ ಹಾಕಲ್ಲ. ಕೈಗೆ ಸ್ವಲ್ಪ ಹಿಡಿದರೆ ಹೀಗೆ ನೀರಿಗೆ ಮುಳುಗಿಸೋದು ಕೈಯನ್ನು, ಆವಾಗ ಅದು ಸರಿ ಆಗ್ತದೆ. ಅದು ಎಣ್ಣೆ ಹಾಕ್ಬೋದು, ಹಾಕಲ್ಲ ಅಂತಲ್ಲ. ನಾನು ಮುಂಚೆಲ್ಲ ಹಾಕ್ತಾಯಿದ್ದೆ, ಇವಾಗ ನನಗೆ ಅದೇನು ಇಷ್ಟ ಆಗಲ್ಲ ಅಷ್ಟು. ಅದು ಸ್ವಲ್ಪ ಅದೇ ಸ್ಮೆಲ್ ಬರ್ತದೆ ಅಂತ ಆಗ್ತದೆ, ಅದಕ್ಕೆ ನಾನು ಹಾಕೋದಿಲ್ಲ ಎಣ್ಣೆ. ಹೀಗೆ ಮಾಡ್ತೇನೆ. ಹಾಗೇ ಜಾಸ್ತಿ ಮಾಡಲ್ಲ ನಾನು. ಇಲ್ಲಿ 1 kg ಅಕ್ಕಿಯದ್ದು ಮಾತ್ರ ಮಾಡ್ತಾಯಿದ್ದೇನೆ. ಅಂದರೆ ನಾವು 3 ಮಾತ್ರ ಇದ್ದೇವಲ್ಲ, ಹಾಗಾಗಿ ಹೆಚ್ಚು ಮಾಡಲ್ಲ ನಾನು. 1 kg ಅಕ್ಕಿಯದ್ದು ಮಾತ್ರ ಮಾಡ್ತಾ ಇದ್ದು ಇದಕ್ಕೆ ಹಾಕ್ತಾಯಿದ್ದೇನೆ. ಅಲ್ಲಿ ಬೆಂಕಿ ಉರಿತಾ ಇದೆ, ಯಾಕೆಂದರೆ ಅದಕ್ಕೆ ಸರಿಯಾಗಿ ಬಿಸಿ ಮುಟ್ಟಿದರೆ ನಾವು ಮಾಡ್ತಾ ಇರುವಾಗ ಅರ್ಧ ಗಂಟೆಯಲ್ಲಿ ಬೆಂದಾಗ್ತದೆ, ಮತ್ತು ಅದು ರೆಡಿ ಆಗ್ತದೆ. ಇದು ಬಿಸಿ ಇರುವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಆರಿದರೆ ಅಷ್ಟು ಇದಾಗಲ್ಲ, ಮತ್ತು ಗಟ್ಟಿ ಇರ್ತದೆ. ಅಷ್ಟೊಂದು ಗಟ್ಟಿ ಆಗಲ್ಲ, ಸ್ವಲ್ಪ ಗಟ್ಟಿ ಆಗ್ತದೆ. ಆದರೆ ಬಿಸಿ ಆದರೆ ಒಳ್ಳೆಯದಾಗ್ತದೆ ತಿನ್ನೋಕ್ಕೆ. ಕೋಳಿ ಸಾರಿಗೆ ನಾನು ಕೋಳಿ ಸಾರು ಕೂಡ ಮಾಡ್ತಾಯಿದ್ದೀನಿ ಇವಾಗ. ಇದು ಆದ ನಂತರ ಮಾಡ್ತೀನಿ ಅಂತ ಇದ್ದೀನಿ. ಕಟ್ಟಿಗೆಯಲ್ಲಿ ಬೆಂಕಿ ಮಾಡಿದರೆ ಒಂದು ಸಲ ಬೆಂಕಿ ಹಿಡಿಯುವುದಕ್ಕೆ ಸ್ವಲ್ಪ ಟೈಮ್ ಇರ್ತದೆ, ಮತ್ತು ಬೆಂಕಿ ಹಿಡಿದರೆ ಅದರಲ್ಲೇ ಅಡುಗೆ ಮಾಡುವಂತ ಆಗ್ತದೆ ನನಗೆ. ಯಾಕೆಂದರೆ ಬೆಂಕಿ ಉರಿತಾನೆ ಇರ್ತದಲ್ಲ, ಅದಕ್ಕೆ ಅದರಲ್ಲೇ ಎಲ್ಲ ಬೇಯಿಸೋದು ನಾನು. ಕಟ್ಟಿಗೆ ಎಲ್ಲ ಜಾಸ್ತಿ ಮಾಡಿಟ್ಟಿದ್ದೇವೆ. ಅಲ್ಲಿ ನಿಮಗೆ ಕಾಣಿಸ್ಬೋದು ದೂರದಲ್ಲಿ ಕಟ್ಟಿಗೆ, ಅಂದರೆ ಅದು ಹೊರಗಡೆ ನನ್ನ ಅಡುಗೆ ಕೋಣೆಯಿಂದ ಆಚೆ ಸೈಡ್ ಹೊರಗಡೆ ಅದು ಕಾಣಿಸ್ತಾ ಇದೆ. ಅಲ್ಲಿಂದ ಕಟ್ಟಿಗೆ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಕಿಟಕಿಯಿಂದ ಆಚೆ. ಹಳೆ ಮನೆ ಹಾಗಾಗಿ ಅಷ್ಟು ಇದಿಲ್ಲ, ಸ್ವಲ್ಪದಾಗಿ ಚಿಕ್ಕದಾಗಿ ತಯಾರಿಸ್ತಾ ಇದ್ದೆ ನಾನು. ಕೋಳಿ ಸಾಂಬಾರೆಲ್ಲ ಮಾಡಿದರೆ ಏನಾದರೂ ಮಾಡೋಣ ಅಂತ. ಮತ್ತು ಬೇಕಾದ್ರೆ ರೊಟ್ಟಿ ಇತ್ತು, ಬೇಕಾದ್ರೆ ರೊಟ್ಟಿ ಆದರೆ ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಬೇಕಾದ್ರೆ ರೊಟ್ಟಿ ನಾವು ಮನೆಯಲ್ಲಿ ಮಾಡಿದ ರೊಟ್ಟಿ, ಅದು ಕೂಡ ನಾನು ರೊಟ್ಟಿ ಅಂದರೆ ನನಗೆ ಅಷ್ಟು ಇದಿಲ್ಲ. ನನಗೆ ಸ್ವಲ್ಪ ಅಲರ್ಜಿ ರೊಟ್ಟಿ ಅಂದರೆ, ತಿನ್ನಲ್ಲ ನಾನು. ನನಗೆ ಇದು ರೈಸ್ ಬಾಲ್ ಮತ್ತು ದೋಸೆ ಇಷ್ಟ ಆಗ್ತದೆ, ನೀರು ದೋಸೆ ಅದೆಲ್ಲ ಇಷ್ಟ ಆಗ್ತದೆ.
ಅದಕ್ಕೆ ಮತ್ತು ಮಗನಿಗೂ ಅಷ್ಟೇ ಇದು ರೈಸ್ ಬಾಲ್ ಇಷ್ಟ ಆಗ್ತದೆ, ಅದಕ್ಕೆ ಇದನ್ನೇ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ದೋಸೆ ಮಾಡ್ತಾಯಿದ್ದೆ ನಾನು. ದೋಸೆ ಮಾಡಿದರೆ ಅದು ತುಂಬ ಟೈಮ್ ಹಿಡಿಯುತ್ತೆ, ಅಲ್ಲೇ ಹತ್ತಿರ ಇಡಬೇಕು ತುಂಬ ಹೊತ್ತು. ಇವಾಗ ಎಲ್ಲವನ್ನು ಬೇಯಿಸಿ ಇಟ್ಟಿದ್ದೇನೆ ನೋಡಿ. ರೆಡಿ ಆಯಿತು ನೋಡಿ, ಅರ್ಧ ಗಂಟೆ ಆಯಿತು ನೋಡಿ. ಇದು ಬೆಂದಿದೆ. ಇದು ನಾನೊಂದು ತೆಗೆದು ನೋಡ್ತೀನಿ ಇದು ಬೆಂದಿದ ಅಂತ ನೋಡಿ. ಕೋಳಿ ಮಾಂಸ, ಟೈಸನ್ ಕೋಳಿ ಇದು. ನಾನು ಮಣ್ಣಿನ ಪಾತ್ರೆಯಲ್ಲೇ ಸಾಂಬಾರೆಲ್ಲ ಮಾಡೋದು. ಎಣ್ಣೆ ಹಾಕಿದ್ದೇನೆ. ಇದು ತೆಂಗಿನೆಣ್ಣೆ ಹಾಕೋದು ನಾನು ಜಾಸ್ತಿಯಾಗಿ, ಬೇರೆ ಎಣ್ಣೆ ಹಾಕಲ್ಲ. ನಾವು ತೆಂಗಿನೆಣ್ಣೆ ತೆಗಿತೇವಲ್ಲ, ನೀವೊಂದು ವಿಡಿಯೋದಲ್ಲಿ ನೋಡಿರ್ಬೋದು. ಅದೆಲ್ಲ ನಾವು ಮನೆಗೆ ಉಪಯೋಗಕ್ಕೆ ಮಾಡೋದಷ್ಟೇ, ಮಾರಲ್ಲ ನಾವು ಅಂಗಡಿಗೆ. ಹಾಗಾಗಿ ಈರುಳ್ಳಿ, ಶುಂಠಿ, ಆಮೇಲೆ ಕಾಯಿ ಮೆಣಸು ಎಲ್ಲ ಹಾಕಿದ್ದೇನೆ. ಅರಿಶಿನ, ಉಪ್ಪು, ಆಮೇಲೆ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕಿದ್ದೇನೆ. ಇವಾಗ ಸ್ವಲ್ಪ ಬೇಯ್ತಾ ಇದೆ ಕೋಳಿ. ಹಾಗೆ ಗ್ರೇವಿ ಕೂಡ ಮಾಡಿಟ್ಟಿದ್ದೇನೆ ನೋಡಿ. ಬೇಯ್ತಾ ಇದೆ. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಬೇಯ್ತಾ ಇದೆ ಅಷ್ಟೇ. ಫಸ್ಟಿಗೆ ಗ್ಯಾಸಲ್ಲಿ ಇಟ್ಟಿದ್ದೆ, ಇವಾಗ ಒಲೆ ಖಾಲಿ ಇತ್ತೆ ಅಂತ ಇದರಲ್ಲಿ ಇಟ್ಟಿದ್ದೇನೆ. ಅಂದರೆ ರೈಸ್ ಬಾಲ್ ಅದನ್ನು ತೆಗೆದಿಟ್ಟೆ ನಾನು, ಅದಕ್ಕೋಸ್ಕರ ಈಗ ಒಲೆಯಲ್ಲಿ ಇಟ್ಟಿದ್ದೇನೆ ನೋಡಿ. ರೆಡಿ ಆಯಿತು ತಿನ್ನೋಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನೀವು ಹೀಗೆ ಮಾಡಿ, ಒಳ್ಳೆಯದಿರುತ್ತೆ. ಬಿಸಿ ಬಿಸಿ ತಿನ್ನಬೇಕು, ಒಳ್ಳೆಯದಾಗುತ್ತೆ.